ತಮ್ಮ ತಾಯಿಯ ಹುಟ್ಟುಹಬ್ಬಕ್ಕೆ ಸಾರ್ವಜನಿಕ ಆಸ್ಪತ್ರೆಯನ್ನು ದುರ್ಬಳಕೆ ಮಾಡಿಕೊಂಡಿರುವಂಥ ಆರೋಪ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರ ಮೇಲೆ ಕೇಳಿಬಂದಿರುವಂಥದ್ದು. ಶ್ರೀರಂಗಪಟ್ಟಣದ ಕ್ಷೇತ್ರದ ಶಾಸಕರಾಗಿರುವಂಥ ರಮೇಶ್ ಬಂಡಿ ಸಿದ್ದೇಗೌಡರು ತಮ್ಮ ತಾಯಿ ವಿಜಯಲಕ್ಷ್ಮಿ ಅವರ 80ನೇ ವರ್ಷದ ಹುಟ್ಟುಹಬ್ಬವನ್ನು ಕಳೆದ ವಾರ ತಮ್ಮ ಸ್ವಗ್ರಾಮವಾದಂಥ ಅರಕೆರೆ ಗ್ರಾಮದಲ್ಲಿ ಆಚರಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಏನಿದೆ, ಈ ಸಾರ್ವಜನಿಕ ಆಸ್ಪತ್ರೆಯನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಇಲ್ಲಿ ಪ್ರಮುಖವಾದಂಥ ವಿಚಾರ ಅಂತಂದರೆ, ಈ ಒಂದು ಆಸ್ಪತ್ರೆಯನ್ನು ರೀಲ್ಸ್ ಮಾಡಲಿಕ್ಕೆ, ಜೊತೆಗೆ ಮೇಕಪ್ ರೂಮ್ ಆಗಿ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಅವತ್ತು ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಮಾಡಿದ್ರು, ತಾಯಿಯ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಮಾಡಿದ್ರು. ಅದ್ಧೂರಿಯಾಗಿ ಮಾಡಿದಂಥ ಸಂದರ್ಭದಲ್ಲಿ ಬಂದಂಥ ಕಲಾವಿದರಿಗೆ ಮೇಕಪ್ ರೂಮನ್ನು ಅಲ್ಲಿದ್ದಂಥ ಅರಕೆರೆ ಗ್ರಾಮದಲ್ಲಿದ್ದಂಥ ಆಸ್ಪತ್ರೆಯನ್ನು ವೈದ್ಯರ ಕೊಠಡಿಯನ್ನೇ ಬಳಕೆ ಮಾಡ್ಕೊಂಡಿರುವಂಥ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಿಚಾರವನ್ನು ಇಟ್ಕೊಂಡು ಸಾರ್ವಜನಿಕರು ಸಾಕಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಶಾಸಕರ ಮೇಲೆ ಟೀಕೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದರೆ ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿಯಾದಂಥ ವೈಯಕ್ತಿಕ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಳಕೆ ಮಾಡಿಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಎಲ್ಲರ ಪ್ರಶ್ನೆ ಆಗಿರುವಂಥದ್ದು. ಅದರಲ್ಲೂ ಕೂಡ ಆಸ್ಪತ್ರೆಯನ್ನು ಭಾಳ ಸೂಕ್ಷ್ಮವಾದಂಥ ಪ್ರದೇಶ, ಜೊತೆಗೆ ಆಸ್ಪತ್ರೆ ಕೊಠಡಿ ಏನಿದೆ, ಇವರು ರೀಲ್ಸ್ ಮಾಡಲಿಕ್ಕೆ, ಮೇಕಪ್ ಮಾಡ್ಕೊಳ್ಳಿಕ್ಕೆ ಬಳಕೆ ಮಾಡ್ಕೊಂಡಿದ್ದಂಥ ಸ್ಥಳ ಏನಿದೆ, ಇದು ಮಕ್ಕಳ ವಿಭಾಗ ಆಗಿರುವಂಥದ್ದು. ಮಕ್ಕಳ ವಿಭಾಗ ಭಾಳ ಶುಚಿತ್ವದಿಂದ ಇಟ್ಕೊಳ್ಬೇಕಾಗುತ್ತೆ. ಇಂಥ ಒಂದು ಸ್ಥಳವನ್ನು ನಿಜಕ್ಕೂ ಕೂಡ ರೀಲ್ಸ್ ಮಾಡಲಿಕ್ಕೆ, ಜೊತೆಗೆ ಮೇಕಪ್ ಮಾಡಲಿಕ್ಕೆ ಬಳಕೆ ಮಾಡ್ಕೊಂಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಮಕ್ಕಳಿಗೆ ಇನ್ಫೆಕ್ಷನ್ ಆಗುವಂಥ ಕೆಲಸಗಳಾಗುತ್ತೆ. ಯಾಕಂದರೆ ಬೇರೆ ಬೇರೆ ಭಾಗದಿಂದನೂ ಕೂಡ ಕಲಾವಿದರುಗಳು ಬಂದಿದ್ದರು. ಅವರೆಲ್ಲರೂ ಕೂಡ ಆ ಒಂದು ಆಸ್ಪತ್ರೆಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಸ್ಲಿಪ್ಪರ್ ಹಾಕ್ಕೊಂಡು ಓಡಾಡುವಂಥದ್ದು, ಬೇರೆ ಬೇರೆ ಮೇಕಪ್ಪನ್ನು ತೆಗೆದುಕೊಂಡು ಬಂದು ಅಲ್ಲಿಡುವಂಥ ಕೆಲಸವನ್ನು ಮಾಡಿದ್ರು. ಇದು ಒಂದು ರೀತಿಯಲ್ಲಿ ಮಕ್ಕಳ ವಿಭಾಗವನ್ನು ಹೇಗೆ ಇಟ್ಕೊಳ್ಬೇಕಾಗಿತ್ತು, ತದ್ವಿರುದ್ಧವಾದಂಥ ಕೆಲಸ ಆಗಿದೆ ಅನ್ನುವಂಥದ್ದು ಕೂಡ ಸಾರ್ವಜನಿಕರ ಪ್ರಶ್ನೆ ಆಗಿರುವಂಥದ್ದು. ಅದರಲ್ಲೂ ಕೂಡ ಮತ್ತೊಂದು ವಿಚಾರ ಅಂತಂದರೆ, ಅಲ್ಲಿದ್ದಂಥ ಕಾಂಪೌಂಡನ್ನು ಕೆಡವು ಹಾಕಿರುವಂಥದ್ದು. ಆಸ್ಪತ್ರೆ ಆವರಣ ಏನಿದೆ, ಆಸ್ಪತ್ರೆ ಆವರಣದಲ್ಲಿ ಒಂದು ಕಾಂಪೌಂಡನ್ನು ನಿರ್ಮಾಣ ಮಾಡಲಾಗಿತ್ತು. ಆ ಕಾಂಪೌಂಡ್ ಏನಿದೆ, ಆ ಕಾಂಪೌಂಡನ್ನು ಕಾರ್ಯಕ್ರಮಕ್ಕೋಸ್ಕರ ಕೆಡವು ಹಾಕಿದ್ದಾರೆ. ಮತ್ತೆ ಕಟ್ಟಿಸ್ಕೊಳ್ಬೋದು. ಆದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರ ಆಸ್ತಿಯನ್ನು ಹಾನಿ ಮಾಡುವಂಥದ್ದು ಇವರ ವೈಯಕ್ತಿಕ ಕಾರ್ಯಕ್ರಮಕ್ಕೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ಭಾಳಷ್ಟು ದಾನಿಗಳು, ನೂರಾರು ವರ್ಷಗಳಿಂದಲೂ ಕೂಡ ಸಾಕಷ್ಟು ದಾನಿಗಳು ಆ ಒಂದು ಆಸ್ಪತ್ರೆಯನ್ನು ಕಟ್ಟಿಸ್ಲಿಕ್ಕೆ, ಅಲ್ಲಿ ಆಸ್ಪತ್ರೆಯನ್ನು ಕಟ್ಟಲಿಕ್ಕೆ ಭಾಳಷ್ಟು ಶ್ರಮ ವಹಿಸಿದ್ದಾರೆ. ಈ ಹಿಂದೆ ಆಸ್ಪತ್ರೆಯೇ ಇರಲಿಲ್ಲ. ಆಸ್ಪತ್ರೆ ಇಲ್ಲದಂಥ ಸಂದರ್ಭದಲ್ಲಿ ಹಿಂದೆ ಸಾಕಷ್ಟು ಜನ ದಾನಿಗಳು ಆಸ್ಪತ್ರೆಯನ್ನು ಮಾಡಲಿಕ್ಕೆ ಒಂದಷ್ಟು ಹಣವನ್ನು, ಜೊತೆ ಜಾಗವನ್ನು ಕೂಡ ಕೊಟ್ಟು ಈ ಒಂದು ಆಸ್ಪತ್ರೆ ನಿರ್ಮಾಣ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಆದರೆ ಇಂಥ ಆಸ್ಪತ್ರೆಯನ್ನು ನಿಜಕ್ಕೂ ಕೂಡ ಶಾಸಕರು ಯಾಕಾಗಿ ಈ ರೀತಿಯಾದಂಥ ದುರ್ಬಳಕೆ ಮಾಡಿಕೊಂಡ್ರು ಅನ್ನುವಂಥ ನಿಟ್ಟಲ್ಲಿ ಸಾರ್ವಜನಿಕರ ಪ್ರಶ್ನೆ ಆಗಿರುವಂಥದ್ದು. ಇನ್ನು ಮತ್ತೊಂದು ವಿಚಾರ ಅಂತಂದರೆ, ಗ್ರಾಮೀಣ ಭಾಗದಲ್ಲಿ ವೈದ್ಯರ ಕೊರತೆ ಇದೆ. ವೈದ್ಯರ ಕೊರತೆಯನ್ನು ನೀಗಿಸಬೇಕಾದಂಥವ್ರು ಸ್ಥಳೀಯ ಶಾಸಕರಾಗಿರ್ಬೋದು, ಜನಪ್ರತಿನಿಧಿಗಳ ಕೆಲಸ ಆಗಿದೆ. ಆದರೆ ಈ ಒಂದು ಆಸ್ಪತ್ರೆಗೆ, ಅರಕೆರೆ ಆಸ್ಪತ್ರೆ ಏನಿದೆ, ಅದು ಶಾಸಕರ ಸ್ವಗ್ರಾಮ ಕೂಡ ಶಾಸಕರ ಸ್ವಗ್ರಾಮ ಕೂಡ. ಈ ಒಂದು ಆಸ್ಪತ್ರೆಗೆ ವೈದ್ಯರು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ರೋಗಿಗಳು ಸಾಕಷ್ಟು ಪರದಾಟ ನಡೆಸುವಂಥ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಇಂಥದನ್ನ ಸರಿಪಡಿಸಬೇಕಾದಂಥ ಶಾಸಕರು ಈ ರೀತಿಯಾದಂಥ ಮೋಜು ಮಸ್ತಿ ಮಾಡುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮಗಳನ್ನು ಅವರ ಖಾಸಗಿ ಸ್ಥಳಗಳಲ್ಲಿ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ. ಯಾಕಂದರೆ ಅವರ ಖಾಸಗಿ ವೈಯಕ್ತಿಕವಾದಂಥ ಬದುಕುಗಳು ಕೂಡ ಇದೆ. ಇಂಥದನ್ನ ಪ್ರಶ್ನೆ ಮಾಡಲಿಕ್ಕೆ ಯಾರು ಕೂಡ ಸಾಧ್ಯ ಇಲ್ಲ. ಆದರೆ ಸಾರ್ವಜನಿಕ ಸ್ಥಳವನ್ನು, ಅದರಲ್ಲೂ ಕೂಡ ಆಸ್ಪತ್ರೆಯನ್ನು ಬಳಕೆ ಮಾಡ್ಕೊಂಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಎದ್ದಿರುವಂಥ ಪ್ರಶ್ನೆ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಲಿ, TV9 ಮಂಡ್ಯ.